ಹಾಗೆ ಎಲ್ಲರೂ ಕೇಳಿಸ್ಕೊಳ್ಳಿ. ಅಮ್ಮನ ಹೆಸರು ಬಂದು ಪುಷ್ಪ ಅಮ್ಮ ಅಂತೇಳಿ. ಅಮ್ಮ ಬಂದು ಕೋಟೆಯಿಂದ ಬರ್ತಾಯಿದ್ರು. ಅಮ್ಮ ಬಂದು OPDಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅಮ್ಮನಿಗೆ ಬಂದು L4 L5 ಬಂದು ಡಿಸ್ಕ್ ಬಲ್ಸ್ ಆಗಿತ್ತು. ಅಮ್ಮನಿಗೆ ಬಂದು ಬ್ಯಾಕ್ ಪೇನ್ ಜಾಸ್ತಿ ಇರ್ತಿತ್ತು, ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಮ್ಮ ಬಂದು ಯಾವಾಗಲೂ ಡಾಕ್ಟ್ರ್ ಜೊತೆನೇ ಬಂದು ಕೆಲಸ ಮಾಡ್ತಾ ಇರ್ತಾರೆ. ಹಾಗೆ ಬಂದು ಅಮ್ಮ ಡಾಕ್ಟ್ರ್ ಕಡೆ ಎಲ್ಲ ತೋರಿಸಿದ್ದಾರೆ. ಈ ಸಮಸ್ಯೆ ಬಂದು ಗುಣ ಆಗಲ್ಲ ಅಂತ ಡಾಕ್ಟರ್ಸ್ ಎಲ್ಲ ಅಮ್ಮನಿಗೆ ಹೇಳಿದ್ದಾರೆ. ಆದಮೇಲೆ ಅಮ್ಮ ಬಂದು ಇವ್ರ ಫ್ರೆಂಡ್ ಮುಖಾಂತರ ಅಮ್ಮನಿಗೆ ಸರಾಕೇರ್ ಗೊತ್ತಾಯಿತು. ನಮ್ಮ ಸರಾಕೆರೆಯಲ್ಲಿ ಬಂದು ಅಮ್ಮ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ಬಂದು ಟ್ರೀಟ್ಮೆಂಟ್ ಮಾಡಾದಮೇಲೆ ಬಂದು ಅಮ್ಮನಿಗೆ L4 L5 ಡಿಸ್ಕ್ ಏನೆಲ್ಲ ಬಲ್ಸ್ ಆಗಿತ್ತು ಅದು ಬಂದು ಇಲ್ಲಿ ರೆಗ್ಯುಲರಾಗಿ ಮಾಡ್ತಾ ಅಮ್ಮನಿಗೆ ಸ್ವಲ್ಪ ಗುಣ ಅನ್ನಿಸ್ತು. ಅದಕ್ಕೆ ಇವತ್ತು ಬಂದು ಅಮ್ಮನ ಮನೇಲಿ ಈ 5Gನ ಬಂದು ಅಮ್ಮನೇ ಮನೇಲಿ ಇಟ್ಕೊಂಡಿದ್ದಾರೆ. ಈ ಸ್ಪೈನ್ ಡಾಕ್ಟರ್ ಆದಂಥ 5Gನ ಬಂದು ಅಮ್ಮ ಬೆಳಗ್ಗೆ ರಾತ್ರಿ 2 ಟೈಮ್ ಈ ಥೆರಪಿನ ಮಾಡ್ತಾ ಇದ್ದಾರೆ. ಇಲ್ಲಿ 1 ಟೈಮ್ ಬಂದು ಮಾಡೋದಕ್ಕೂ ಮನೇಲಿ 2 ಟೈಮ್ ಮಾಡೋದಕ್ಕೂ ಏನೆಲ್ಲ ವ್ಯತ್ಯಾಸ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಅಮ್ಮ ಬಂದು ಮಾತಾಡ್ತಾರೆ. ಅವ್ರ ಎಕ್ಸ್ಪೀರಿಯೆನ್ಸ್ ಎಲ್ಲ ಅಪ್ಪ ಅಮ್ಮಂದ್ರಿಗೂ ತಿಳಿಸ್ತಾರೆ. ಒಂದ್ಸರಿ ಎಲ್ಲರೂ ಜೋರ ಈ ಕ್ಲಾಪ್ಸ್ ಹಾಕಿ. ನಿಮ್ಮ ಹೆಸರು ಅಮ್ಮ? ನನ್ನ ಹೆಸರು ಪುಷ್ಪ ಅಂತ. ನೀವು ಎಲ್ಲಿ ಕೆಲಸ ಮಾಡ್ತೀರಾ? ನಾವು OPDಯಲ್ಲಿ ಕೆಲಸ ಮಾಡ್ತೀವಿ, ಆಯಾ ಕೆಲಸ. ನನಗೆ ಕಾಲು ನೋವಾಗಿತ್ತು ಜಾಸ್ತಿ. ಕಾಲು ನೋವಾಗೈತೆ ಅಂತ ಆಸ್ಪತ್ರೆಗೆಲ್ಲ ತೋರಿಸಿದೆ. MRI ಸ್ಕ್ಯಾನ್ ಮಾಡಿಸಿದ್ರು. ಅದು ಆಪ್ರೇಷನ್ ಮಾಡಬೇಕಂತ ಹೇಳಿದರು. ಮಾಡಿಸ್ಕೊಳ್ಳೋಕೆ ರೆಡಿ ಆದೆ ನಾನು. ಅವ್ರು ಏನು ಮಾಡಿದ್ರು, ಆಪ್ರೇಷನ್ ಆದರೂ ಕೂಡ ನೋವು ಗ್ಯಾರಂಟಿ ಕೊಡೋಕ್ಕಾಗಲ್ಲ ನಮಗೆ ಅಂತ ಹೇಳಿದರು. ಎಷ್ಟು ವರ್ಷದಿಂದ ಈ ಥರ ಪ್ರಾಬ್ಲಮ್ ಇತ್ತು? 6 ತಿಂಗಳಿಂದ. 6 ತಿಂಗಳಿಂದ ಇತ್ತು. ಮೆಡಿಸಿನ್ ಎಲ್ಲ ತೊಗೊತಿದ್ದೆ. ಎಲ್ಲ ಕಡೆ ತೋರಿಸಿ, ಪ್ರೈವೇಟ್ ತೋರಿಸ್ದೆ, ಗೌರ್ಮೆಂಟ್ ತೋರಿಸ್ದೆ, ಎಲ್ಲ ಕಡೆ ಇದೇ ಹೇಳಿದರು. ನನಗೆ ಸ್ವಲ್ಪ ಗೊತ್ತಾಗ್ತಿದ್ದು ಇಲ್ಲಿ ಐತೆ ಅಂತ. ಯಾರು ಹೇಳಿದ್ರಮ್ಮ ನಿಮಗೆ? ನಮ್ಮ ಫ್ರೆಂಡೇ ಹೇಳಿದರು. ಓಕೆ, ಎಷ್ಟು ದಿನ ಬಂದು ಟ್ರೀಟ್ಮೆಂಟ್ ಮಾಡಿದ್ರಿ? ನಾನು ಬಂದು 1 ವಾರ ಮಾಡಿದೆ. ವಾರಕ್ಕೆ ನನಗೆ ಸ್ವಲ್ಪ ಅನಿಸ್ತು, ಬೇಸ್ ಅನ್ನಿಸ್ತು. ನಾನು ಕೆಳಗೆ ಕುಂದ್ರಕ್ಕೆ ಆಗ್ತಾ ಇದ್ದಿಲ್ಲ ಅವಾಗ, ನನಗೆ ನೋವಿದ್ದಾಗ. ಇಲ್ಲಿ ಬಂದ ಮೇಲೆ ಕೆಳಗೆ ಕುಂದಿರ್ತಾ ಇದ್ದೆ ನಾನು. ನನ್ನ ಕುಂತ್ಕಂದ್ರೆ ಎಬಿಸ್ತಂತವ್ರು ಇದ್ದಾರೆ, ನನ್ನ ಕೈ ಹಿಡಿದು ಎಬಿಸ್ತಂತವ್ರು ಇದ್ದಾರೆ ನನ್ನ ಸರ್ವೆಂಟ್. ಈ ಭಾಳ ತೊಂದರೆ ಬೀಳ್ತಿದ್ದೆ ನಾನು. ಅಂಥದ್ದು ಇವಾಗ ನಾನು ಒಬ್ಬಳೇ ಕುಂದಿರ್ತೀನಿ, ಮೆಟ್ಲು ಹತ್ತೀನಿ, 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ದಾರಿ ನಡಿತೀನಿ. ಆಪ್ರೇಷನ್ ಆಗಿಲ್ಲ. ಟ್ರೀಟ್ಮೆಂಟ್ ಮಾಡ್ತಾ ಇದ್ರಿ. ಇಲ್ಲಿ ಬಂದು ಎಷ್ಟು ದಿನದ ನಿಮ್ಗೆ ರಿಸಲ್ಟ್ ಸಿಕ್ತಮ್ಮ? 1 ವಾರ ಆದಮೇಲೆ. 1 ವಾರಕ್ಕೆ ನನಗೆ ಆರಾಮ ಅನಿಸ್ತು. ಓಕೆ ಅಮ್ಮ, ಇವಾಗ ಮನೇಲಿ 2 ಟೈಮ್ ಥೆರಪಿ ಮಾಡ್ತಾ ಇದ್ರಲ್ಲ, 1 ಟೈಮ್ ಮಾಡೋದಕ್ಕೂ 2 ಟೈಮ್ ಮಾಡೋದಕ್ಕೂ ನಿಮ್ಗೆ ಏನೆಲ್ಲ ಚೇಂಜಸ್ ಕಾಣಿಸ್ತಾ ಇದೆ? ನಮಗೆ ಇನ್ನೂ ಆರಾಮ ಅನಿಸ್ತೈತೆ ಅಮ್ಮ. ಇನ್ನೂ ಆರಾಮ ಅನಿಸ್ತೈತೆ. 2 ಸಲ ಮಾಡ್ತೀವಲ್ಲ, ಆರಾಮ ಅನಿಸ್ತೈತೆ. 1 ಸಲ ಮಾಡಿದರೆ ಸ್ವಲ್ಪ ತೊಂದರೆ ಅನ್ನಿಸ್ತಿತ್ತು, ಅಷ್ಟು ಅನ್ನಿಸ್ತಿದ್ದಿಲ್ಲ. 2 ಸಲ ಮಾಡೋದಕ್ಕೆ ನನಗೆ ಇನ್ನೂ ಖುಷಿ ಆಗ್ತದೆ, ಮನಸ್ಸೊಳಗೆ ಖುಷಿ ಅನ್ನಿಸ್ತೈತೆ. ಈ ಆರೋಗ್ಯ ತಗೊಂಡೋಗಿರೋದ್ರಿಂದ ಬಂದು ಇನ್ನೂ ಬೆಸ್ಟ್ ಆಗಿ ಆರೋಗ್ಯವಾಗ್ತೈತೆ. ತುಂಬಾ ಜನ ಅಪ್ಪ ಅಮ್ಮಂದ್ರಿಗೆ ಒಂದು ಡೌಟ್ ಇದೆ ಅಮ್ಮ, ಇದು ಕರೆಂಟ್ ಟ್ರೀಟ್ಮೆಂಟು, ರಕ್ತ ಸುಡುತ್ತೆ, ಮೂಳೆ ಪುಡಿ ಆಗುತ್ತೆ, ಈ ಥರ ಡೌಟ್ಸ್ ಇರೋ ಅಪ್ಪ ಅಮ್ಮಂದ್ರಿಗೆ ನೀವೇನು ಹೇಳ್ತೀರಾ? ಏನು ಸುಡಲ್ಲ, ಅವ್ರ ಮಾತು ಕೇಳಬಾರ್ದು. ಅವ್ರ ಮಾತು ಸುಡಂಗಿಲ್ಲ, ಮೂಳೆ ಪುಡಿ ಆಗಂಗಿಲ್ಲ. ನಮ್ಮ ಆರೋಗ್ಯ ಬೇಸ ಇದೀವಿ. ಹಂಗೆ ಸುಡಂಗಿದ್ರೆ ನಾನು ಇಷ್ಟು ಗಟ್ಟಿಯಾಗಿರ್ತಿದ್ದಿಲ್ಲ. ಈಗ ನಾನು ತಗೊಂಡು 3 ತಿಂಗಳಾಯ್ತು. ಮತ್ತೆ ತೆಲುಗು ಆಗಿದ್ದೀರಮ್ಮ? ತೆಳಗಾಗಿನಿ. ಮನುಷ್ಯೊಳಗೆ ಊದೇರಿ ಬಿಟ್ಟಿದ್ದೆ ನಾನು ಆ ಟ್ಯಾಬ್ಲೆಟ್ ಬಳಸಿ. ಈಗ ನಾನು ಆರಾಮಾಗಿದ್ದೀನಿ. ದಿನಕ್ಕೆ ಎಷ್ಟು ಮಾತ್ರೆ ಬಳಸ್ತಾ ಇದ್ರಿ ನೀವು ಅವಾಗ? 2 ಟೈಮ್ ತಗೊಂತಿದ್ದೆ. ಅಂದರೆ 2 ಟೈಮ್ ತಗೊಂಡ್ರು 1 ಟೈಮ್ 3 ಟ್ಯಾಬ್ಲೆಟ್ ತಗೊಂತಿದ್ದೆ ನಾನು. ಅಂದ್ರೆ ಒಂದು ದಿವಸಕ್ಕೆ ಬಂದು 6 ಟ್ಯಾಬ್ಲೆಟ್ ಆಗ್ತಿದ್ವು. ಆ ನೋವು ಇರೋವರೆಗೆ ಅಷ್ಟೇ. ಆಮೇಲೆ ಮತ್ತೆ ಸ್ಟಾರ್ಟ್ ಆಗ್ತಿತ್ತು. ಓಕೆ ಅಮ್ಮ, ಇವಾಗ ಮೆಡಿಸಿನ್ ಸ್ಟಾಪ್ ಮಾಡಿದ್ದೀರಾ? ಹೌದು, ನಾನು ತಗೊಳ್ಳಲ್ಲ ಇವಾಗ. ಯಾರು ಹೇಳಿದ್ರಮ್ಮ ನಿಮಗೆ ಮೆಡಿಸಿನ್ ಬಿಡಕ್ಕೆ? ನಾನು ಯಾರು ಹೇಳಿಲ್ಲ, ನಾನೇ ಬಿಟ್ಟಿನಿ. ಯಾರೇ ಕೇಳ್ಬೇಕು. ಹೌದು, ನನಗೆ ಅರಿವು ಅನಿಸುತ್ತೆ, ನಾನು ಬಿಟ್ಟಿನಿ. ಓಕೆ ಅಮ್ಮ, ನೀವು ಮೆಡಿಸಿನ್ ತಗೊಳ್ಳುವಾಗ ಕೂಡ ಈ ಥರ ರಿಸಲ್ಟ್ ನಿಮಗೆ ಸಿಕ್ಕಿತ್ತಾ? ಇಲ್ಲ, ಸಿಕ್ಕಿರ್ಲಿಲ್ಲ. ಓಕೆ, ಇವಾಗ ಮೆಡಿಸಿನ್ ಸ್ಟಾಪ್ ಮಾಡಿ ಮತ್ತೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ರಿ. ಈ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಏನಾದರೂ ನೋವು ಬರ್ತಾ ಇದೆ? ಇಲ್ಲ, ನೋವು ಬರಲ್ಲ. ನೋವು ಬರಲ್ಲ. ಓಕೆ, ನಿಮ್ಮ ಕಡೆ ಹೊಸದಾಗಿ ಬರೋ ಅಪ್ಪ ಅಮ್ಮಂದ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಮ್ಮ? ನನ್ನಂಗೆ ಅವ್ರಿಗೆ ಕೂಡ ಹಂಗೆ ಆಗ್ತೈತೆ, ನೀವು ಕೂಡ ತಗೋರಂತ ಹೇಳ್ತಾ ಇದ್ದೀನಿ. ನಮ್ಮ ಮೆಡಿಸಿನ್ ಇಲ್ಲದಂತೆ ಸರಾಕೇರ್ ನಿಮಗೆ ಕೊಟ್ಟಿದೆ. ಸರಾಕೇರ್ ಕೊಟ್ಟೈತೆ ನನಗೆ. ಎಷ್ಟು ಖುಷಿ ಆಗ್ತಿದೆ? ಭಾಳ ಖುಷಿ ಆಗ್ತೈತೆ ನನಗೆ, ಭಾಳ ಖುಷಿ ಆಗ್ತದೆ. ಮನೇಲಿ ಯಾರೆಲ್ಲ ಮಾಡ್ತಾ ಇದ್ರಮ್ಮ? ನಾವು ಯಾರೂ ಮಾಡ್ತಾ ಇಲ್ಲ, ನಾನು ಒಬ್ಬಳೇ ಮಾಡ್ತಾ ಇದ್ದೀನಿ. ನಿಮ್ಮ ಮೊಮ್ಮಗಳಿಗೆ ಹೆಡ್ಡೇಕ್ ಇರ್ತಿತ್ತಲ್ಲ? ಅವಳು ಬಿಟ್ಬಿಟ್ಟು ಮಾಡೋದು. ಅವಳಿಗೇನು ಮಾಮೂಲು ಹಂಗೆ ಇದ್ದಾಳೆ ಬಿಡು. ಮಾಮೂಲು ಹಂಗೆ ಇದ್ದಾಳೆ. ನಿಮಗೆ ಮಾತ್ರ ಚೆನ್ನಾಗಿ? ನನಗೆ ಮಾತ್ರ ಚೆನ್ನಾಗಿ ಅನಿಸ್ತೈತೆ. ಅಮ್ಮ ಬಂದು 5G CCM ಬೆಡ್ ತಗೊಂಡಿರೋದು, ವೈಬ್ರೇಷನ್ ಅಲ್ಲಮ್ಮ? ಓಕೆ, ಇವಾಗೆಲ್ಲ 2 ಟೈಮ್ ಮಾಡ್ತಾ ಇದ್ದೀರಾ, ಬೆಸ್ಟ್ ರಿಸಲ್ಟ್ ತಗೊಂಡಿದ್ದೀರಾ. ಓಕೆ, ಥ್ಯಾಂಕ್ ಯು ಎಲ್ಲರೂ. ಅಮ್ಮನ